ಜನಸೇವೆ ಮಾಡುವ ಸಂಸ್ಥೆಗಳಿಗೆ ಶಕ್ತಿ ತುಂಬಬೇಕು. ಅಲಗೂರಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಹೇಳಿಕೆ. ಸಾರ್ವಜನಿಕರಿಗೆ ಸೇವೆ ಮಾಡಬೇಕು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ಸೇವಾ ಮನೋಭಾವದಲ್ಲಿ ತೊಡಗಿರುವ ಸಂಸ್ಥೆಗಳಿಗೆ ಎಲ್ಲರೂ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕೈ ಜೋಡಿಸಬೇಕು ಎಂದು ಅಲಗೂರಿನ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಕರೆ ನೀಡಿದರು. ಅಲಗೂರಿನ ಲಯನ್ಸ್ ಸಂಸ್ಥೆ ಆವರಣದಲ್ಲಿ BW ಲಯನ್ಸ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಯೂನಿಟ್ ಆಫ್ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು, ವೆಸ್ಟ್ ಟ್ರಸ್ಟ್ ಕಣ್ಣಿನ ಆಸ್ಪತ್ರೆ, ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಮಂಡ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಂಸ್ಥೆ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಮಳವಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈಗ ಯಾರು ವಯಸ್ಸಾದವರು, ಚಿಕ್ಕವರು ಆ ಥರ ಏನಿಲ್ಲ, ಕಣ್ಣಿನ ಸಮಸ್ಯೆ ಈಗ ಗೊತ್ತಿಲ್ಲ. ಈಗೇನು ಟ್ರೆಂಡ್ ಬದಲಾಗಿದೆ. ಚಿಕ್ಕ ಮಕ್ಕಳಿಗೆ ಶುಗರ್ ಬರ್ತಿದೆ. ನಾವು ಹುಟ್ಟಿದಾಗಲೂ ಹಿಂದಿನ ತಿಳ್ಕೊಂಡಿದ್ದು ಅವ್ರು ಏನಾದ್ರು ಸ್ಪೆಕ್ಸ್ ಆಗ್ತಿರು ಅಂದ್ರೆ ಅವ್ರಿಗೆ ಬಿಡಪ್ಪ ಏಜ್ ಆಯ್ತು ಅಂತ ತಿಳ್ಕೊಂಡಿದ್ರು. ಬಟ್ ಇವಾಗ ಆ ಥರ ಅಲ್ಲ, ಪರಿಸ್ಥಿತಿ ತುಂಬಾ ಇದೆ. ಅಂತ ಚಿಕ್ಕ ಮಕ್ಕಳು ಕೂಡ ಸ್ವಲ್ಪ ಕಣ್ಣಿನ ಸಮಸ್ಯೆಗಳು ಕಾಣ್ತಿದೆ. ಅವ್ರಿಗೆ ಚಿಕಿತ್ಸೆ ಕೊಡದೇ ಇರೋಕ್ಕಾಗಂತ ಪರಿಸ್ಥಿತಿ. ಈ ದಿನ ಈ ಒಂದು ಕಾರ್ಯಕ್ರಮ ಸದುಪಯೋಗ ಆಗಲಿ ಅಂತ ನಮ್ಮ ಲಯನ್ಸ್ ಕ್ಲಬ್ ಅವರು ಅಲಗೂರು ಗ್ರಾಮದಲ್ಲಿ ಉಚಿತ ಕಣ್ಣಿನ ಪರೀಕ್ಷೆನ ಇವತ್ತು ಪ್ರಯತ್ನ ಮಾಡಿದ್ದಾರೆ. ಡಾಕ್ಟರ್ ಶಿವಾನಿ ಮತ್ತೆ ದಿವ್ಯಾ ಮೇಡಮ್ ಅವರು ಕೂಡ ಇದ್ದಾರೆ. ಅವ್ರ ತಂಡ ಚೆನ್ನಾಗಿ ಇದು ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ದಯವಿಟ್ಟು ಈ ಕಾರ್ಯಕ್ರಮ ಸದುಪಯೋಗಪಡಿಸ್ಕೊಳ್ಳಿ. ಮುಂದೆ ಲಯನ್ಸ್ ಕ್ಲಬ್ ಈ ಥರದ್ದು ಸಾಮಾನ್ಯ ಜನರಿಗೆ ಇನ್ನೂ ಹೆಚ್ಚಿನದಾಗಿ ಇನ್ನೂ ಈ ಥರದ್ದು ಜನಸೇವೆಯನ್ನು ಮಾಡುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ, ಮತ್ತೆ ಈ ಕಾರ್ಯಕ್ರಮಗಳ ಕುರಿತು ಒಳ್ಳೆತನ ಎಲ್ಲರೂ ಕಾಪಾಡುತ್ತೆ. ಲಯನ್ಸ್ ಕ್ಲಬ್ ಈ ಥರ ಕಾರ್ಯಕ್ರಮಗಳು ಇದೆ ಪುಸ್ತಕ ಸುಮಾರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅವ್ರಿಗೆ ಶಕ್ತಿ ತುಂಬಬೇಕು, ನಾವೆಲ್ಲ ಸೇರ್ಕೊಂಡು ಅಷ್ಟೇ. ಅವೇನು ನಾವು ಸ್ವಂತ ಇದಕ್ಕೇನು ಮಾಡ್ತಾ ಇಲ್ಲ, ಪ್ರತಿಯೊಂದನ್ನು ಕೂಡ ಎಲ್ಲ ಜನರ ಸೇವೆಗೋಸ್ಕರ ಮಾಡ್ತಾ ಇರೋದು. ಇವತ್ತೆಲ್ಲ ಬಂದಿದ್ದೀರಾ, ಎಲ್ಲರೂ ಕೂಡ ಈ ಕಾರ್ಯಕ್ರಮನ ಸದುಪಯೋಗಪಡಿಸ್ಕೊಂಡು ಈಗ ಇಂಥ ಅನೇಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಲಯನ್ಸ್ ಕ್ಲಬ್ ತಂಡದವರಿಗೆ ನಾನು ಕರೆಸಿ ಇಷ್ಟು ಮಾತನ್ನ ಲಯನ್ಸ್ ಸಂಸ್ಥೆಯಲ್ಲಿ ನಮ್ದು ಮುಖ್ಯವಾಗಿ ಹಿಂದೆ ಒಂದು ನಮ್ಮ ಈ ಲಯನ್ಸ್ ಸಂಸ್ಥೆ ಸ್ಥಾಪನೆ ಆಗಿ ಒಂದು 40 ವರ್ಷ ಆಯಿತು. 40 ವರ್ಷದಿಂದ ಸತತವಾಗಿ ನಮಗೆ ಹಿಂದೆ ಎಲ್ಲ ನಮಗೆ ಮೇಜರ್ ಕ್ಯಾಂಪ್, ಹೈ ಕ್ಯಾಂಪೇ ನಾವು ಮಾಡ್ತಿದ್ವಿ. ಹೈ ಕ್ಯಾಂಪ್ನೇ ನಾವು ಪ್ರಥಮವಾಗಿ ಮಾಡ್ತಾ ಬಂದಿದ್ದು. ಅದೇ ರೀತಿಯೂ ಕೂಡ ನಮ್ಮ ಅವಧಿಯಲ್ಲಿ ನಾನು ಈ ಒಂದು 2026-27 ಅವಧಿಯಲ್ಲೂ ಕೂಡ ನಾವು ಹೈ ಕ್ಯಾಂಪ್ಗೆ ನಾವು ಬಹಳ ಆದ್ಯತೆ ಕೊಡಬೇಕು ಅಂತ ಹೇಳ್ತೀವಿ. ನಾವು ಪ್ರತಿ ಒಂದು 2 ತಿಂಗಳಿಗೆ ಒಂದ್ಸಲಿ ನಮ್ಮ ಸಂಸ್ಥೆಯಲ್ಲಿ ಹೈ ಕ್ಯಾಂಪ್ ಮಾಡಬೇಕು ಅಂದ್ಕೊಂಡು ನಿರ್ಧಾರ ಮಾಡಿದ್ದೀವಿ. ಇದನ್ನ ನಾವು ನಮ್ಮ ಅವಧಿಯಲ್ಲಿ ಫಸ್ಟ್ ಟೈಮ್ ಇವಾಗ ನಾವು ಹೈ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಅವಧಿಯಲ್ಲಿ. ಹಿಂದೆ ಅವಧಿಗಳಲ್ಲಿ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಸೊ ನಾವು ಕೂಡ ಮುಂದೆ ಇದೇ ರೀತಿ 2 ತಿಂಗಳಿಗೂ ಕೂಡ, ಯಾಕೆಂದ್ರೆ ಇವಾಗ ಬರ್ತಕ್ಕಂಥ ನಮಗೆ ಫಲಾನುಭವಿಗಳು ರೋಗಿಗಳಿಗೆ ಈ ಕ್ಯಾಂಪ್ ಅಲ್ಲಿ ಇರ್ತಕ್ಕಂಥ ದೋಷಗಳಿಗೆ ಇರ್ತಕ್ಕಂಥದ್ದನ್ನ ನಾವು ಪ್ರತಿ 2 ತಿಂಗಳು ಮಾಡಿದಾಗ ಒಬ್ರಲ್ಲ ಒಬ್ರುಗಳಿಗೆ ಪ್ರಚಾರ ಆಗ್ತದೆ. ಅವ್ರಿಗೆ ಏನೇ ತೊಂದರೆ ಇದ್ರೂ ಕೂಡ ಬಂದು 2 ತಿಂಗಳು ಒಂದ್ಸಲಿ ಬಂದು ಇದೇ ಕ್ಯಾಂಪ್ಗಳಲ್ಲಿ ಬಂದು ತೋರಿಸ್ಕೊಂಡು ಹೋಗೋಕೆ ಕೂಡ ಅನುಕೂಲ ಆಗ್ತದೆ ಅಂತ ಹೇಳ್ಕೊಂಡು ನಾವು ಪ್ರತಿ 2 ತಿಂಗಳು ಮಾಡ್ಬೇಕು ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಸೊ ಅದನ್ನ ಸದುಪಯೋಗಪಡಿಸ್ಕೊಂಡು ನಮ್ಮ ಎಲ್ಲ ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.